ಎಲ್ಲೇ ಸರೋಜಾ ಜಯಮ್ಮಗೆ ಹೇಳ್ಕಳಿಸಿದ್ದು ಇಲ್ವೋ ಹಿಂಗೆ ನೋಡಕ್ಕೆ ಹೋಗ್ತಾ ಇದೀವಿ ಮಾತುಕತೆ ಆಡಕ್ಕೆ ಬಾ ಅಂತಾನ ಹೇಳ್ಕೊಳ್ಸು ಅಂತ ಹೇಳಿದ್ದೆ ತಾನೇ ಬೆಳಿಗ್ಗೆನೆ. ಎಲ್ಲಿ ಜಯಮ್ ಬರಲೇ ಇಲ್ಲ ಮತ್ತೆ? ಕಳ್ಸಿದ್ದೆ ಅವನು ಇವನದ್ನೆಲ್ಲ ಜಗ್ಗು ಜಗ್ಗು ಬಂದಿದ್ದ ಬೆಳಗ್ಗೆ ನಮ್ಮ ಮನೆ ಕಡೆಗೆ. ನಿಮ್ಮ ಅಮ್ಮನ ಕಳ್ಸೋ, ನಾವು ಹಿಂಗೆ ಸೂರ್ಯನ್ಗೆ ಏನು ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ, ಹೋಗ್ಬೇಕಂತೆ ಅಂತ ಹೇಳಿ ಮಾವನು ಅತ್ತೆನೂ ಹೇಳಿದ್ರು ಅಂತ ಹೇಳು ಅಂತ ನಾನು ಹೇಳಿದೆ. ಅವ್ನು ಹೇಳಿದ್ನು ಬಿಟ್ನು. ಹೇಳಿದ್ರೆ ಬರಬೇಕಾಗಿತ್ತು. ನೋಡೋಣ ಇರಿ. ಸರಿ, ಇವ್ರನ್ನು ಕರಿ, ಕವಿತನ್ನು ಮತ್ತೆ ಸೂರ್ಯನು. ಚಂದ್ರು ಎಲ್ಲೋದ? ಚಂದ್ರು ಎಲ್ಲೋದ್ನ ಕಂಡ್ರೆ ಗೊತ್ತಿಲ್ಲ. ಅವನಿಗೆ ಈ ಮದುವೆನೇ ಇಷ್ಟ ಇಲ್ಲ, ಅದಕ್ಕೆ ಎಲ್ಲೋ ಹೋಗ್ಬಿಟ್ಟ. ಎಲ್ಲೂ ಹೋಗ್ಬೇಡ ಕಣೋ, ಏನು ನೋಡ್ಕೊಂಬರಕ್ಕೆ ಹೋಗೋಣ ಅಂತ ಹೇಳಿದ್ದೆ. ಇಲ್ಲ ಕಣಮ್ಮ, ನಾನು ಬರಲ್ಲ, ನೀವೇ ಹೋಗ್ಬರ್ರಿ ಅಂತ ಅಂದ ಅವನು. ಬಿಡ್ರಿ, ಅವನಿಗೆ ಇಷ್ಟ ಇಲ್ಲ. ಅವ್ನು ಯಾಕೆ ಸುಮ್ಮನೆ ಬಲವಂತ ಮಾಡೋದು? ನಾವೇ ಹೋಗಿ ಮಾತಾಡ್ಕೊಂಬರೋಣ. ಜಯಮ್ಮನು ಬತ್ತಾಳೆ ಅನ್ಸುತ್ತೆ. ಆಗೋ ನಮ್ಮ ಜಯಮ್ಮ ಬಂದೇ ಬಿಟ್ಲು. ಜಯಮ್ಮ ಬಾರಮ್ಮ, ನೀನು ಬರಲಿಲ್ಲ ಅಂತ ಇಟ್ಟತ್ತು ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ ನಾನು ನಿಮ್ಮ ಮತ್ತಿಗೇನು. ಬಾ ಜಲ್ದು. ಜಯಮ್ಮ ಜಲ್ದಿ ಬಾ ಅಂತ ಹೇಳಿ ಜಗ್ಗು ಕೈಲಿ ಹೇಳ್ಕಳಿಸಿದ್ರೆ ನೀನು ಇಷ್ಟೊತ್ತಿಗೇನೆ ಬರೋದು? ಇನ್ನೇನು ಸ್ವಲ್ಪ ಹೊತ್ತು ಬರಲಿಲ್ಲ ಅಂತ ನೀನು ಬರಲ್ಲ ಅಂತ ನಾವೇ ಹೋಗ್ಬಿಡ್ತಿದ್ವಿ. ಸದ್ಯ ಬಂದಿಲ್ಲ. ಅದಕ್ಕೆ ನಾನು ಮದುವೆ ಮಾತುಕತೆ ಆಡಕ್ಕೆ ಹೋಗಕ್ಕಂತ ಬಂದಿಲ್ಲ. ಬರಲ್ಲ ಅಂತ ಹೇಳೋಣ ಅಂತ ಬಂದಿದ್ದು. ನಾನು ಬರಲ್ಲ. ಯಾಕಮ್ಮ ಜಯಮ್ಮ ಬರಲ್ಲ ಅಂತ ಇದೆಯಾ? ಅಲ್ಲ, ನಿಮ್ಮ ಅಣ್ಣನ ಮಗುಗೆ ಹೆಣ್ಣು ನೋಡ್ಕೊಂಬರೋಣ ಬಾ ಅಂತಂದ್ರೆ ಬರಲ್ಲ ಅಂತೀಯಲ್ಲಮ್ಮ. ಅದೂ ಬೇರೆ ಯಾರು ಅಲ್ಲ, ನಿನ್ನ ಮೈದ್ನೊಂದು ಮಗಳೇ ತಾನೇ. ಅದಕ್ಕೆ ಮತ್ತೀಗ ಬರಲ್ಲ ಅಂತ ಹೇಳ್ತಾ ಇರೋದು. ಬೇರೆ ಯಾರಾದರೂ ಆಗಿದ್ರೆ ಬತ್ತಿದ್ದೆ. ಆದರೆ ಆ ಮನೆಯಾಗೆ ಹೆಣ್ಣು ತರಕ್ಕೆ ಹೋಗ್ತಾ ಇದ್ದೀರಲ್ಲ ಅಣ್ಣ, ನಮಗೂ ಅವ್ರಿಗೂ ಆಗಲ್ಲ ಅಂತ ನನಗೆ ಗೊತ್ತಿದ್ದು ಆ ಮನೆಗೆ ಹೆಣ್ಣ ನೋಡ್ಕೊಂಬರಕ್ಕಂತ ಹೋಗ್ತಾ ಇದ್ರು. ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲಪ್ಪ ಆ ಹೆಣ್ಣು ಮಾಡ್ಕೊಂಬೋದು. ಅಲ್ಲ, ಸೂರ್ಯನಿಗೆ ಬುದ್ಧಿ ಹೇಳಿ ಯಾವುದಾದ್ರೂ ಬೇರೆ ಹುಡುಗಿನ ತಂದು ಮದುವೆ ಮಾಡೋಕ್ಕಾಗ್ತಿರ್ಲಿಲ್ವೇ? ಏನು ಸಿಮಿಗಿಲ್ಲ ದುಡುಗಿ ಅಂತಾನೆ, ಅವಳೇ ಮಾಡ್ಕೋಬೇಕು ಅಂತ ಆಟ ಹಿಡ್ಕೊ ಕಾಣವೇ ಅಂತಾನೆ ನೀವು ಹೆಣ್ಣು ನೋಡ್ಕೊಂಬರಕ್ಕಂತ ಹೇಳಿ ರೆಡಿಯಾಗಿ ನಿಂತಿದ್ದೀರಲ್ಲ. ನನಗಂತೂ ಇಷ್ಟ ಏನೇ ಇಲ್ಲಪ್ಪ ಅವಳು ಮದುವೆ ಮಾಡ್ಕೊಂಬಕ್ಕೆ. ಏನು ಮಾಡೋದಮ್ಮ ಜಯಮ್ಮ, ನಮಗೂ ಇಷ್ಟ ಇರಲಿಲ್ಲ. ನಾವು ಒಳ್ಳೆ ಸಂಬಂಧ ನೋಡಬೇಕು, ಚೆನ್ನಾಗಿರೋ ಮನೆ ಕಡೆ, ಚೆನ್ನಾಗಿರೋ ಕಡೆನ ತರಬೇಕು, ಒಳ್ಳೆ ಹುಡುಗಿರೋ ಮನೆಯಿಂದ ತರಬೇಕು ಹೆಣ್ಣ ಅಂತ ಅನ್ಕೊಂಡಿದ್ದು. ಏನು ಮಾಡೋದು, ಲವ್ ಉಗಿವು ಅಂತಾನೆ ಈಗಿನ ಹುಡುಗರು. ಸುಮ್ಮನಿರ್ತಾವೇನಮ್ಮ, ನಮ್ಮ ಮಾತು ಕೇಳಲ್ವಲ್ಲ. ನಮ್ಮ ಸೂರ್ಯನು ಅದಕ್ಕೆ ಅದೇ ಹುಡುಗಿನೇ ಮದುವೆ ಆದರೆ ಆಗೋದು, ಇಲ್ಲಿ ನಾನು ಮದುವೆನೇ ಆಗಲ್ಲ ಅಂತ ಆಟ ಹಿಡ್ಕೊಂಡು ಕೂಕೊಂಡಿದ್ದು. ಅದಕ್ಕೆ ಇನ್ನೇನು ಮಾಡೋದು, ಅವ್ನು ಇಷ್ಟಪಟ್ಟಂಗೆ ಅದ್ಲಾಗೆ ಅದೇ ಹುಡುಗಿನ ಮದುವೆ ಮಾಡ್ಕೊಂಬರೋಣ ಅಂತಾನೆ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಇನ್ನೇನು ಆಲೇನೆ ಅವರು ಒಪ್ಕೊಂಡವ್ರಂತೆ. ಇವತ್ತು ಹೋಗಿ ಮದುವೆ ಮಾತುಕತೆ ಆಡ್ಕೊಂಡು ಮದುವೆ ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಬರ್ತೀವಿ. ಇನ್ನೇನು ಮಾಡೋದು, ಹೆಂಗಾನ ಮಾಡ್ಕೇಳ್ರಿ, ನಾನಂತೂ ಬರಲ್ಲ ಮಂತಕ್ಕೆ. ನೀವೇ ಹೋಗಿ ಬರ್ರಿ. ಅಲ್ವೇ ಜಯಮ್ಮ, ನಿನ್ನ ಮೈದನ ಮಗಳು ತಾನೇ ಅವಳು? ನಿಮ್ಮ ಅಣ್ಣನ ಮಗುಗೆ ಮದುವೆ ಮಾಡ್ಕೊಂತಿದ್ರಿ, ನೀನು ಬರಲ್ಲ ಅಂತಂದ್ರೆ ಈಗ ಹೇಳ್ದೆ ತಾನೇ, ಬೇರೆ ಯಾರನ್ನು ಮದುವೆ ಮಾಡ್ಕೊಂಡಿದ್ರು ಬತ್ತಿದ್ದೆ. ಅವ್ರ ಮನೆಗೂ ಮಾತ್ರ ನಾನು ಬರಲ್ಲ ಅಂತ ಹೇಳುವಾಗ ಅಂತ ಬಂದೆ. ನಿಮ್ಮ ಇಷ್ಟ, ಹೇಳೋದು ಹೇಳಿದ್ದೀನಿ. ನೀವು ಮದುವೆ ಮಾಡ್ಕೊಂಡು ಆಮೇಲೆ ನೀನು ಹೇಳಿಲ್ವಲ್ಲ ಜಯಮ್ಮ ಅಂತನ ನನ್ನ ಬೈಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಮುಂದೆ ನಿಮಗೆ ಗೊತ್ತಾಗುತ್ತೆ ಆ ಹುಡುಗಿ ಎಂತೋಳು, ಅವ್ರ ಅಮ್ಮ ಎಂತೋಳು, ಅವ್ರ ಅಪ್ಪ ಎಂತವನು ಅಂತಾನೆ. ಹೋಗ್ತೀನಿ ನಾನು ಮಂತಕ್ಕೆ, ಹೆಂಗಾದ್ರೂ ಮಾಡ್ಕೇಳ್ರಿ. ನಿನ್ನ ಮಗ ನಿಮ್ಮ ಇಷ್ಟ. ಜಯಮ್ಮ ಹೋಗಿಬಿಟ್ಲು. ಜಯಮ್ಮ ನಾನು ಬರಲ್ಲ ಅಷ್ಟೇನೆ, ಹೋಗ್ತೀನಿ. ಸುಮ್ಮನೆ ನೀವು ಹೋಗಿ ಬಂದಿದ್ರೆ ಹೋಗ್ರಿ, ಇಲ್ಲಾಂದ್ರೆ ಬೇರೆ ಹುಡುಗಿ ನೋಡ್ರಿ ಅಷ್ಟೇನೆ. ಅವಾಗಲೇ ಬರೋದು ನಾನು. ಆ ಹುಡುಗಿ ಆದರೆ ನಾನು ಬರೋದಿಲ್ಲ, ಹೋಗ್ತೀನಿ ನಾನು. ಅತ್ತೆ ಮಾವ ಹೋಗನ್ವಾ? ಎಲ್ಲಮ್ಮ ಕವಿತಾ, ನಿನ್ನ ಗಂಡ ಎಲ್ಲಿ ಬರಲ್ವಂತೆ? ಅಯ್ಯೋ ಮಾವ, ಅವ್ರಿಗೆ ಈ ಮದುವೆ ಇಷ್ಟ ಇಲ್ವಲ್ಲ, ನಿಮಗೂ ಗೊತ್ತಲ್ಲ. ಅದಕ್ಕೆ ಅವ್ರನ್ನೇನು ಕರೆಯೋಕ್ಕೆ ಹೋಗ್ಲಿಲ್ಲ. ಸುಮ್ಮನೆ ಕರೆದ್ರೆ ಬೇಜಾರು ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಸುಮ್ಮನೆ ರೇಗಾಡ್ತಾರೆ ಅಂತ ನಾನೇನು ಹೇಳಕ್ ಹೋಗ್ಲಿಲ್ಲ. ಅತ್ತೇನೆ ಹೇಳಿದಕ್ಕೆ ನಾನು ಬರಲ್ಲ ಅಂತ ಹೇಳ್ಬಿಟ್ರು ಅವರು. ಅದಕ್ಕೆ ನಾನೇನು ಹೇಳಕ್ ಹೋಗಿಲ್ಲ. ಅವರು ಬರ್ದೇ ಇದ್ರು ಪರವಾಗಿಲ್ಲ, ನಡೀರಿ. ನಾವೇ ಹೋಗಿ ಮಾತುಕತೆ ಆಡ್ಕೊಂಡು ಮದುವೆ ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಬರೋಣ. ನಡೀರಿ ಮಾವ. ಅಲ್ಲಮ್ಮ, ನಿನ್ನ ಗಂಡ ಒಪ್ಕೊಂಡೇನೆ ಮದುವೆ ಮಾಡಿರಿ, ಅವ್ನು ಬೇಜಾರು ಮಾಡ್ಕೊಂಬಲ್ವಾ? ಅಯ್ಯೋ ಅತ್ತೆ, ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ಅವ್ರಿಗೆ ಈ ಮದುವೆ ಇಷ್ಟ ಇಲ್ಲ, ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋದು. ಹಂಗಂತ ಹೇಳಿ ಬೇರೆ ಹುಡುಗಿನ ತನ್ನ ಮದುವೆ ಮಾಡಿದ್ರೆ ಸೂರ್ಯ ಸಂತೋಷವಾಗಿರ್ತಾನ? ಬಿಡಿ, ಅವ್ರು ಬೇಜಾರು ಇವತ್ತಲ್ಲ ನಾಳೆಗೆ ಹೋಗುತ್ತೆ. ಅವರು ಬದಲಾಗ್ತಾರೆ. ನಾವು ಹೋಗೋಣ, ನಡೀರಿ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ್ರಿ ಅವ್ರ ಬಗ್ಗೆ. ಸರಿ ಆಯ್ತು, ನಡೀರಿ ಹೋಗೋಣ. ಗಂಗಾ, ಈಗ ಸೂರ್ಯನ ಮನೆಯವರು ಮದುವೆ ಮಾತುಕತೆ ಆಡಕ್ಕೆ ಬರ್ತಾರಮ್ಮ. ನೀನು ಹೋಗಿ ಒಂದು ಸೀರೆನೋ ಏನಾನು ಉಡ್ಕೋಬೇಕೋ ಬೇಡವೋ? ಇದೇ ಡ್ರೆಸ್ಸಲ್ಲಿ ಇದೆಯಾ? ಅಯ್ಯೋ ಬಿಡಮ್ಮ, ಇವರಿಬ್ರು ಏನು ಅರೇಂಜ್ ಮ್ಯಾರೇಜ್ ಆಗ್ತಾ ಇದಾರೆ. ಆಲೇನೆ ಒಂದು ವರ್ಷದಿಂದ ಲವ್ ಮಾಡಿ ಮದುವೆ ಆಗ್ತಾ ಇದಾರೆ. ಹೇಗೇನು ಬಾವ ಏನು ಹೊಸ್ತಾಗಿ ನೋಡ್ಬೇಕಾ ಅಕ್ಕನ್ನ? ಸೀರೆ ಉಡ್ಕೊಂಡು ಮೇಕಪ್ ಮಾಡ್ಕೊಂಡು ಎಲ್ಲಾನ ರೆಡಿ ಆಗಕ್ಕೆ? ಏನು ಬೇಡ ಬಿಡು, ಸಾಕು ಹಿಂಗೆ ಇರ್ಲಿ. ಮದುವೆ ದಿವಸ ಸೀರೆ ಉಟ್ಕೊಂತಾಳೆ. ಆದ್ರೂ ಸೀರೆ ಉಡ್ಕೊಂಡ್ರೆ ಚಂದ ಕಣಮ್ಮ ಹೆಣ್ಮಕ್ಳು ಮದುವೆ ಮಾತುಕತೆಗೆ ಬಂದಾಗ. ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗು ಒಂದು ಸೀರೆ ಉಡ್ಕೊಂಬ ಹೋಗು. ನಿಮ್ಮ ಅಪ್ಪ ಮತ್ತೆ ನಾನು ಬೈತಾರೆ, ಹೇಳಕ್ ಆಗ್ತಿರ್ಲಿಲ್ವಾ ಸೀರೆ ಉಡ್ಕ ಅಂತಾನ, ಸುಮ್ಮನೆ ಇದೆಯಾ ನೀನು ಅಂತಾನ. ಹೋಗಮ್ಮ ಒಂದು ಸೀರೆ ಉಡ್ಕೊಂಬ. ಅಕ್ಕ, ಅಮ್ಮ ಅಂತ ನೀನು ಸೀರೆ ಉಡ್ಕೊಂಬವರೆಗೂ ಸುಮ್ಮನೆ ಆಗಲ್ಲ ಅನ್ಸುತ್ತೆ. ಬಾರಿ ಅಕ್ಕ, ಸೀರೆ ಉಡ್ಕೊಬ, ನೋಡೋಣ ಹೆಂಗ್ ಕಾಣಿಸ್ತೀಯಾ ಅಂತಾನ. ಹೌದಕ್ಕ, ಬಾ, ನಾನೇ ಉಡಿಸ್ತೀನಿ ಸೀರೆನ ನಿನ್ಗೆ. ನನಗೂ ಸೀರೆ ಉಡ್ಕೊಂಬಕ್ ಬರುತ್ತೆ. ನಡೀರಿ ನಡೀರಿ. ಸ್ವಲ್ಪ ಹೆಲ್ಪ್ ಮಾಡಿವ್ರಂತೆ ನೀವು, ಸೆರಗ ಹಾಕಮ್ಮಕ್ಕೂ ಪಿನ್ ಮಾಡಕ್ಕೂ. ಇವಳೆ ಅವ್ರು ಬರೋ ಹೊತ್ತಾಯ್ತು. ಗಂಗಾ ಸೀರೆ ಉಡ್ಕೊಂಡು ರೆಡಿ ಆದ್ಲೇನೆ, ಎಲ್ಲಿ ಕಾಣಿಸ್ತಾ ಇಲ್ಲ. ಮಕ್ಳು ಯಾರೂ ಎಲ್ಲೋದ್ರು? ಅಯ್ಯೋ ರೀ, ಅವಳು ಸೀರೆ ಉಡ್ಕೊಂಡಿರ್ಲಿಲ್ಲ.
ಅದಕ್ಕೆ ಸೀರೆ ಉಡ್ಕೊಂಬರೋಗು ಅಂತೇಳಿ ಕಳಿಸ್ದೆ. ಮೂವರು ರೂಮ್ ಒಳಗೆ ಹೋಗ್ಯಾರಿ ಸೀರೆ ಉಡ್ಕೊಂಬರಕ್ಕೆ. ಬಂದ್ರ ಅವರು? ಹ್ಞೂ ಬರ್ತಾ ಇದ್ದಾರೆ. ಅವ್ರ ಮನೆಯಿಂದ ನಾವು ಹೊರಟೇವ್ರಂತ ಇವಾಗ ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಫೋನ್ ಮಾಡಿದ್ದೆ ನಾನು ಕವಿತನ್ಗೆ, ಹೊರಟಿದ್ದೀವಿ ಅಂಕಲ್ ಬರ್ತೀವಿ ಈಗ ಅಂತನ ಹೇಳಿದ್ಲು. ಹೌದಾ, ಸರಿ ಆಯ್ತು. ಇನ್ನೇನು ಸೀರೆ ಉಡ್ಕೊಂಡು ನಮ್ಮ ಗಂಗಾನು ರೆಡಿ ಆಗ್ತಾಳೆ, ಬರ್ಲಿ ಬಿಡಿ. ಓ ಬಂದ್ರಾ? ಸರೋಜಕ್ಕ, ಜಯಣ್ಣ, ಬರ್ರಿ ಕೂತ್ಕೊ ಬರ್ರಿ. ಬಾ ಕವಿತಾ, ಬಾರಪ್ಪ ಸೂರ್ಯ, ಬರ್ರಿ ಕೂತ್ಕೊ ಬರ್ರಿ. ಅಣ್ಣ ಕೂತ್ಕೊಳ್ರಿ. ಸೂರ್ಯ ಕೂತ್ಕೊಳಪ್ಪ. ಅಕ್ಕ ಕೂತ್ಕೊಳಕ್ಕ. ಶಾಂತಕ್ಕ, ಎಲ್ಲಿ ಗಂಗಾ? ಅವಳು ರೆಡಿ ಆಗ್ತಿದ್ದಾಳೆ ಕಣೆ ಕವಿತಾ. ಕೂತ್ಕೊ ಬರ್ತಾಳೆ. ಹೌದಾ, ಸರಿ, ಬೇಗ ಕರ್ಕೊಂಬನ್ನಿ. ಶಾಂತ ಹೋಗು, ಗಂಗಾ ರೆಡಿಯಾಗಿದ್ರೆ ಜಲ್ದಿ ಕರ್ಕೊಂಬ ಹೋಗು. ಎಲ್ಲಿ ಸರೋಜಕ್ಕ, ನಿಮ್ಮ ದೊಡ್ಡ ಮಗ ಬರ್ಲಿಲ್ವಾ ಚಂದ್ರು? ಇಲ್ಲ ಕಣಪ್ಪ, ಅವನಿಗೆ ಸ್ವಲ್ಪ ಏನೋ ಕೆಲಸ ಇತ್ತು ಹೊಲ್ದಾಗೆ, ಅದಕ್ಕೆ ಹೋಗ್ಬೇಕು ಅರ್ಜೆಂಟು ಅಂದ, ಅದಕ್ಕೆ ಹೋಗು ಅಂತ ಹೇಳಿದ್ವಿ. ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತಾನೆ ಬಿಡು. ಸಾಕು, ನಾವೇ ಬಂದಿದೀವಲ್ಲ. ಹೆಂಗೋ ನೀವು ಎಲ್ರೂ ಮದುವೆಗೆ ಒಪ್ಕೊಂಡಿದ್ದು ನನಗೂ ತುಂಬ ಸಂತೋಷ ಆಯಿತು ಕಣಣ್ಣ. ನೀವು ಮದುವೆಗೆ ಒಪ್ಕೊಳ್ಳಲ್ವ ಏನೋ ಅಂತೇಳಿ ನಮಗೂ ಸ್ವಲ್ಪ ಆತಂಕ ಆಗಿತ್ತು. ಇನ್ನೇನು ಮಾಡೋದಪ್ಪ ಶಂಕರಪ್ಪ, ಹುಡುಗರು ಆಟ ಮಾಡಿದ್ಮೇಲೆ ಅವರು ನಮ್ಮ ಮಾತಲ್ಲಿ ಕೇಳ್ತಾರೆ ಹೇಳು. ಅದಕ್ಕೆ ಅವ್ರು ಇಷ್ಟದಂತೆಯೇ ಆಗಲಿ ಅಂತ ಹೇಳಿ ನಾವು ಮದುವೆ ಮಾತುಕತೆ ಆಡ್ಕೊಂಡು ಮದುವೆ ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಪ್ಪ. ಸರಿ, ನಿಮ್ಮ ಹುಡುಗಿನ ಕರೀರಿ. ಗಂಗಾ, ಹೋಗಮ್ಮ, ಎಲ್ಲರಿಗೂ ಟೀ ಕೊಡೋಗೋಗಿ. ತಗೊಳ್ಳಿ ಟೀ. ಅಕ್ಕ, ಅಣ್ಣ ಕುಡೀರಿ ಟೀ ಕುಡೀರಿ, ಆಮೇಲೆ ಮಾತುಕತೆ ಆಡೋಕ್ಕಾಗುತ್ತೆ, ಬಿಸಿ ಆರೋಗುತ್ತೆ, ಕುಡೀರಿ. ಸರಿನಪ್ಪ, ಹಂಗೆ ಮಾಡೋಣ ಹೇಳು. ಸೂರ್ಯ, ಟೀ ಕುಡಿಯೋ. ಶಂಕರಪ್ಪ, ಶಾಂತಮ್ಮ, ಕೂತ್ಕೊಳ್ರಿ ಎಲ್ಲರೂ. ಯಾಕಂಗೆ ನಿಂತಿದ್ದೀರಾ? ಕೂತ್ಕೊಳ್ರಿ. ಗಂಗಾ, ಏನಮ್ಮ ನೀನು ಓದಿರೋದು ಈಗ? ಅದು BCom ಕಂಪ್ಲೀಟ್ ಆಯಿತು. ಹೌದಾ, ಏನ್ ಚಂತಮ್ಮ, ನಿಮ್ಮಿಬ್ರು ಇನ್ನೂ ಇಬ್ರು ಹೆಣ್ಮಕ್ಳು, ಅವ್ರೇನು ಓದ್ತಾ ಇದ್ದಾರೆ? ಒಬ್ಳು BSc ಫೈನಲ್ ಇಯರು, ಇನ್ನೊಬ್ಳು BCom ಫಸ್ಟ್ ಇಯರ್. ಓ ಹೌದೇನು? ಮೂವರು ಚೆನ್ನಾಗಿ ಓದಿಸಿದ್ಯಾ ಕಣಪ್ಪ ಶಂಕರಪ್ಪ. ಚೆನ್ನಾಗಿ ಓದ್ತಾರೆ ಅನ್ನೋ ನಿನ್ನ ಮಕ್ಕಳು? ಹೌದಣ್ಣ, 3 ಜನನು ಚೆನ್ನಾಗಿ ಓದ್ತಾರೆ, ಅದಕ್ಕೆ ಓದಿಸ್ತಾ ಇದ್ದೀನಿ. ಓದಿ ಕೆಲ್ಸಕ್ಕೆ ತಗೊಳ್ಳಿ ಅಂತನ. ಸೂರ್ಯ ಬೇರೆ ಅರ್ಜೆಂಟ್ ಮಾಡ್ದ ನಾನು ಮದುವೆ ಆಗಬೇಕು ಅಂತನ, ಹಂಗಾಗಿ ಗಂಗನ ಮದುವೆ ಸೆಟ್ ಮಾಡಿದ್ವಿ. ನೀವು ಒಪ್ಕೊಂಡ್ರಲ್ಲ, ಅದಕ್ಕೆ ಮದುವೆ ಮಾಡೋಣ ಅಂತ ಅನ್ಕೊಂಡ್ವಿ. ಇಲ್ಲಿದ್ರೆ ಯಾವುದಾದ್ರೂ ಒಂದು ಕೆಲಸ ಸಿಗೋವರೆಗೂ ಮದುವೆ ಮಾಡ್ತಾ ಇರಲಿಲ್ಲ. ಸರಿನಪ್ಪ, ಅದೇನೇನು ಮಾತುಕತೆ ಆಡಬೇಕು ಮಾತುಕತೆ ಆಡ್ರಿ, ಹೋಗೋಣ ಜಲ್ದಿ. ಮದುವೆ ಡೇಟ್ ಯಾವತ್ತು ಇಕ್ಕೊಳ್ಳೋಣ, ಏನು ಎತ್ತ ಅದೆಲ್ಲನ ಕೇಳ್ಕೊಂಬಂದಿದ್ದೀರಾ ಶಾಸ್ತ್ರಗಳನ್ನ? ಹ್ಞೂ ಅಣ್ಣ, ಎಲ್ಲ ಶಾಸ್ತ್ರನೂ ಕೇಳ್ಕೊಂಬಂದಿದ್ವಿ, ಎಲ್ಲ ಚೆನ್ನಾಗಿ ಆಗಿ ಬಂದೈತೆ. ಮದುವೆ ಗಂಡು ಹೆಣ್ಣು ಮದುವೆ ಆದರೆ ಚೆನ್ನಾಗಿರ್ತಾರೆ ಅಂತನ ಶಾಸ್ತ್ರದಾಗ ಹೇಳಿದ್ರು. ಮುಂದೆ ಹೆಂಗಿರ್ತಾರೋ ಏನೋ ನೋಡೋಣ. ಸರಿ, ನೀವು ಹೇಳಬೇಕು, ಏನಾದರೂ ವರದಕ್ಷಿಣೆ ಏನಾದರೂ ಕೊಡಬೇಕಾ ಏನು ಅಂತನ. ಸೂರ್ಯ, ಏನಪ್ಪ ಕೇಳಪ್ಪ, ನಿಮ್ಮ ಮಾವ ಅತ್ತೆ ಕೇಳ್ತಾ ಇದ್ದಾರೆ, ನಿನ್ಗೇನೇನು ಬೇಕೋ ಒಡವೆ ದುಡ್ಡು ಎಲ್ಲ ಈಗಲೇ ಕೇಳ್ಕೊಂಬಿಡು. ನಾವಂತೂ ಏನು ಕೇಳಕ್ಕೆ ಹೋಗಲ್ಲ, ನೀನು ಇಷ್ಟಪಟ್ಟು ಮದುವೆ ಆಗ್ತಾ ಇರೋದು, ನಿನಗೇನಾನ ಬೇಕು ಅಂತಂದರೆ ಕೇಳ್ಕೊ. ಅಯ್ಯೋ ಇಲ್ಲಪ್ಪ, ನನಗೇನು ಬೇಡ, ಅವ್ರು ಏನು ಕೊಡ್ತಾರೋ ಅಷ್ಟೇ ಸಾಕು. ಮದುವೆನೂ ಅಷ್ಟೇ ಸಿಂಪಲಾಗಿ ಯಾವುದಾದ್ರೂ ದೇವಸ್ಥಾನದ ಹತ್ರ ಸಾಕು. ನಮ್ಮ ಮನೆಯವರು ಇವ್ರ ಮನೆಯವರು ನಿಂತ್ಕೊಂಡು ಮದುವೆ ಮಾಡಿಕೊಟ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ. ಹೌದು, ನಮ್ಮ ಸೂರ್ಯನ್ಗೆ ವರದಕ್ಷಿಣೆ ತಗೊಳ್ಳೋದು ವರದಕ್ಷಿಣೆ ಕೊಡೋದು ಅಂತಂದ್ರೆ ಇಡ್ಸೋದೇ ಇಲ್ಲ. ಗಂಗಾ ನಮ್ಮ ಸೂರ್ಯನ್ ಮದುವೆ ಮಾಡ್ಕೊಳಕ್ಕೆ ತುಂಬಾ ಅದೃಷ್ಟ ಮಾಡಿದಾಳೆ. ಸರಿ, ಇನ್ನೇನು ವರದಕ್ಷಿಣೆ ಗಿರ್ದಕ್ಷಿಣೆ ಏನು ತಗೊಳ್ಳೋದು ಇಲ್ಲ, ಕೊಡೋದು ಇಲ್ಲ. ನಿಮ್ಮ ಹುಡುಗಿಗೆ ನೀವೇನು ಒಡವೆ ವಸ್ತ್ರ ಏನು ಕೊಡ್ತೀರೋ ಅದನ್ನು ನಿಮ್ಮ ಇಷ್ಟ. ನೀನು ಮದುವೆ ಮಾತುಕತೆ ಇಷ್ಟೇನೆ. ಮದುವೆ ಡೇಟನು ಯಾವತ್ತಾದ್ರೂ ಕೇಳ್ಕೊಂಬಂದಿದ್ದೀರಾ? ಒಳ್ಳೆ ದಿವಸ ಯಾವತ್ತೈತೆ ಅಂತನಾ? ಹ್ಞೂ ನಮ್ಮ ಕವಿತಾ, ನಾನು ನಮ್ಮ ಮನೆಯವರು ಹೋಗಿ ಕೇಳ್ಕೊಂಬಂದು ಈ ಬುಧವಾರ ಮತ್ತು ಮುಂದಿನ ಭಾನುವಾರ ಏನೋ ಒಳ್ಳೆ ಮುಹೂರ್ತ ಐತೆ, ಮದುವೆ ಮುಹೂರ್ತ ಅಂತನ ಹೇಳಿದ್ರು. ಅದಕ್ಕೆ ನೀವು ಯಾವತ್ತು ಹೇಳ್ತಿರೋ ಅವತ್ತೇ ಮದುವೆ ಇಟ್ಕೊಂಡ್ಬಿಡೋಣ. ಇಲ್ಲೇ ನಮ್ಮೂರ ದೇವಸ್ಥಾನದ ಹತ್ರನೇ ತಾಳಿ ಕಟ್ಟಿಸ್ಬಿಡೋಣ. ನೀನು ಜಾಸ್ತಿ ಜನ ನಾವೇನು ಚೌಟ್ರಿಲಿ ಮದುವೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಯಾಕೆಂದರೆ ನಾವು ಅಷ್ಟೊಂದು ಅನುಕೂಲವಾಗೂ ಇಲ್ಲ. ಹಂಗೇನಾದರೂ ಅನುಕೂಲವಾಗಿ ಇದ್ದಿದ್ರೆ ನಾವು ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ನನ್ನ ಮಗಳು ಏನು ಗ್ರ್ಯಾಂಡಾಗಿ ಏನು ಬೇಡ, ಸಿಂಪಲಾಗಿ ಮದುವೆ ಮಾಡಿಕೊಡ್ರಿ, ಇನ್ನು ಸೂರ್ಯನಿಗೂ ಅದೇ ಇಷ್ಟ ಅಂತ ಹೇಳಿದ್ಲ. ಅದಕ್ಕೆ ದೇವಸ್ಥಾನದ ಹತ್ರನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮಿಷ್ಟ ಏನ್ರಿ ಹೇಳಿ ಸರೋಜಕ್ಕ, ಜಯಣ್ಣ, ನಿಮಗೂ ಇಷ್ಟನಾ ದೇವಸ್ಥಾನದ ಹತ್ರ ಮದುವೆ ಮಾಡೋದು? ಅಯ್ಯೋ, ನಮ್ಮ ಇಷ್ಟ ಕಟ್ಕೊಂಡು ಏನಾಗಬೇಕಾಗೈತಮ್ಮ? ಹುಡುಗ ಹುಡುಗಿ ಒಪ್ಪಿದ್ದಾರೆ, ಅವ್ರು ಹೆಂಗೆ ಇಷ್ಟಪಡ್ತಾರೆ ಹಂಗೆ ಮದುವೆ ಆಗಲಿ. ನಾವು ನೋಡಿದ ಹುಡುಗಿನ ಏನಾದ್ರೂ ನನ್ನ ಮಗ ಮದುವೆ ಆಗಿದ್ರೆ ದೊಡ್ಡ ಚೌಟ್ರೆಗೆ ಮದುವೆ ಮಾಡಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ವಿ. ಆ ಆಸೆ ಎಲ್ಲ ನಾನು ನಡೆಯಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರ ಇಷ್ಟಂತೆ ನಾವೇ ಹೋಗ್ಬೇಕು, ನಮ್ಮ ಇಷ್ಟದಂತೆ ಅವ್ರು ಬರೋಲ್ಲ. ಈಗಿನ ಹುಡುಗರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಬನ ಬಿಡ್ರಿ. ನಮಗೆ ದೊಡ್ಡದಾಗಿ ಮದುವೆ ಮಾಡಬೇಕು ಎಲ್ಲರೂ ಕರೆದು ಅಂತನ ಆಸೆ ಇತ್ತು. ಆದರೆ ಏನು ಮಾಡೋದು? ನಮ್ಮ ಮಕ್ಕಳ ಆಸೆನೇ ಬೇರೆ. ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಹೋಗ್ಲಿ ಬಿಡಕ್ಕ ಸರೋಜಕ್ಕ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ? ಅವ್ರ ಆಸೆನೇ ನಮ್ಮ ಆಸೆ ಅಲ್ವಾ? ನಾವು ಹಂಗೇನಾದರೂ ಚೆನ್ನಾಗಿದ್ದಿದ್ರೆ ಗ್ರ್ಯಾಂಡಾಗೆ ಮದುವೆ ಮಾಡ್ಕೊಡ್ತಿದ್ವಿ. ಆದರೆ ಏನು ಮಾಡೋದು, ನಾವು ಅಷ್ಟೊಂದು ಅನುಕೂಲವಾಗಿಲ್ಲ, ಬೇಜಾರು ಮಾಡ್ಕೋಬೇಡ್ರಿ.
ಸಿಂಪಲಾಗಿ ಮದುವೆ ಮಾಡ್ಕೊಡ್ತೀವಿ ಅಷ್ಟೇ, ಜೋರಾಗಿ ಏನು ಮಾಡೋಕ್ಕಾಗಲ್ಲ ನಮಗೆ. ಅದು ಗೊತ್ತಿದ್ದೇನೆ, ನಾವು ಏನು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಮದುವೆ ಎಲ್ಲಾದರೂ ಮಾಡಿಕೊಡ್ರಿ. ಸದ್ಯ ನನ್ನ ಮಗ ಚೆನ್ನಾಗಿದೆ ಅಷ್ಟೇ ಸಾಕು ನಮಗೆ. ಸರಿ ಅಕ್ಕ, ಆಯಿತು, ನಿಮ್ಮ ಇಷ್ಟದಂತೆ ಆಗ್ಲೇಳು. ಮತ್ತೆ ಯಾವತ್ತು ಮದುವೆ ಇಟ್ಕೊಳ್ಳೋಣ? ಶಂಕರಪ್ಪ, ಈ ಬುಧವಾರ ಒಳ್ಳೆ ದಿವಸ ಐತೆ ಅಂತ ಹೇಳ್ದಲ್ಲ, ಬುಧವಾರನೇ ಮದುವೆ ಇಕ್ಕಮ್ಮನ ಬಿಡು. ಸರಿ ಅಣ್ಣ, ಆಯಿತು, ಹಾಗೆ ಮಾಡೋಣ ಹೇಳು. ಶಾಂತ, ಹೋಗು, ಎಲ್ರಿಗೂ ಊಟಕ್ಕಿಡು. ಇದನ್ನ ತಗೊಂಡೋಗು. ಸರಿ ಸರೋಜಕ್ಕ, ಜಯಣ್ಣ, ಕವಿತಾ, ಸೂರ್ಯ, ಊಟಕ್ಕೆ ಕೂತ್ಕೊಳ್ಳಿ, ಊಟಕ್ಕೆ ಇರ್ತೀನಿ. ಗಂಗಾ ಬರಮ್ಮ, ಅದನ್ನ ತಗೊಂಡು ಒಳಗಡೆ ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.